ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 340ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಮಗೆ ಹೇಳಿದೆ, ರಾವಣ ಜಟಾಯುವನ್ನು 2 ಕಾಲು ಮತ್ತು ಪಕ್ಕಗಳನ್ನು ಕತ್ತರಿಸ್ತಾನೆ. ಸೀತೆ ಜಟಾಯುವಿನ ಅಪ್ಪಿಕೊಂಡು ತಂದೆ ಸತ್ತ ನಂತರ ಹೇಗೆ ಮಗಳು ಅಳ್ತಿರ್ತಾಳೆ ಆ ರೀತಿಯಾಗಿ ಪ್ರಲಾಪ ಮಾಡ್ತಿರ್ತಾಳೆ. ಆವಾಗ ಜಬರ್ದಸ್ತ್ ರಾವಣ ಅವಳನ್ನು ಎತ್ತಿ ಪುನಃ ತನ್ನ ಪುಷ್ಪಕ ವಿಮಾನದಲ್ಲಿ ಹಾಕ್ತಾನೆ. ತಾನು ಏರಿ ಅವಳನ್ನು ಗಟ್ಟಿಯಾಗಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆಕಾಶದತ್ತ ಪುಷ್ಪಕ ವಿಮಾನವನ್ನು ನಡೆಸ್ಕೊಂಡು ಚಲಿಸ್ಕೊಂಡು ಹೋಗ್ತಾನೆ, ಅಂದರೆ ಹಾರಿಸ್ಕೊಂಡು ಹೋಗ್ತಾನೆ. ಲಂಕೆಯತ್ತ ಪಯಣವನ್ನು ಬಳಸ್ತಾನೆ. ಇನ್ನು ದಾರಿ ಮಧ್ಯದಲ್ಲಿ ಸೀತೆಗೆ ಯಾವ ರಕ್ಷಕರು ಬರುವುದು ಕಾಣಲಿಲ್ಲ. ಆಕಾಶದಾಗ ಹೊಂಟಿರ್ತದೆ. ಇನ್ನು ಆಕಾಶದಾಗ ಅದು ಹಕ್ಕಿ, ದೈತ ಹಕ್ಕಿ ಜಟಾಯುವಿನ ಇತ್ತು. ಜಟಾಯುದ ಪರಿಸ್ಥಿತಿ ಅಂದರೆ ಅದು ಬದುಕು ಸಾವಿನ ನಡುವೆ, ಅಂದರೆ ಸಾಯುವ ಶಯನದಲ್ಲಿತ್ತದು. ಹಾಸಿಗೆ ಮಲಗಿದಂಗಿತ್ತು. ಇನ್ನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಪ್ರಾಣ ಬಿಡುವಂಥ ಸ್ಥಿತಿಯಲ್ಲಿ ಅದಿತ್ತು. ಇನ್ನು ರಾಮ ರಾಮ ಅಂತ ಲಕ್ಷ್ಮಣ ಹೆಸರು ತಗೊಂಡು ಕೂಗ್ತಾ ಹೊಂಟಿದ್ರು. ಅವಳಿಗೆ ಅನಿಸ್ಬಿಡ್ತದೆ, ಭಾಳ ಎತ್ತರಕ್ಕೆ ಹೋದ ನಂತರ ಪುಷ್ಪಕ ವಿಮಾನ, ಇನ್ನು ನನ್ನ ರಕ್ಷಣೆಗೆ ಯಾರೂ ಬರುವ ಸಾಧ್ಯತೆ ಇಲ್ಲ ಅಂತ ತಿಳ್ಕೊಂಡು, ಆದರೆ ಗಿರಿಶಿಖರದ ಮೇಲೆ 5 ವಾನರನನ್ನು ಕಂಡಳು. ಹೋಗ್ತಾ ಇದ್ದಾಗ ಕೆಳಗಿಣಿಕೆ ನೋಡಿದಾಗ ಅಲ್ಲಿ ಒಂದು ಪ್ರದೇಶ ಇರ್ತದೆ, ಗಿರಿಶಿಖರ ಇರ್ತದೆ. ದೊಡ್ಡ ದೊಡ್ಡ ಬಂಡೆ ಮ್ಯಾಗ 5 ಜನ ವಾನರರು ಆ ಬಂಡೆ ಮ್ಯಾಗ ಶಿಖರದ ಮೇಲೆ ಕೂತಿರ್ತಾರೆ. ಊಹಿಸಿ ಸೀತೆ ವಾನರರು ತನ್ನ ಗುರುತು ರಾಮನಿಗೆ ಕೊಡಲೆಂದು ಸೀರೆಯ ಮೇಲಿನ ಆಭರಣ ಕಿತ್ತು ವಾನರ ಮಧ್ಯೆ ಎಸೆದಳು. ನೋಡಕ್ಕೆ 5 ಮಂದಿ ವಾನರು ಕೂತಿದ್ರು ಶಿಖರದ ಮ್ಯಾಗ, ಪರ್ವತದ ಶಿಖರ ಮ್ಯಾಗ. ಊಹಿಸ್ಕೊಳ್ತಾಳೆ ಆಕೆ, ನನ್ನ ಆಭರಣಗಳನ್ನು ಈ ವಾನರಿಗೆ ಒಗೆದು ಬಿಟ್ರೆ ಅವರಿಗೆ ತೊಗೊಂಡು ಮುಂದೆ ರಾಮ ಏನಾದರೂ ನಾನು ಹುಡುಕೊಂತ ಬಂದಂದ್ರೆ ಈ ಆಭರಣಗಳನ್ನು ಕಂಡ ರಾಮ ನನ್ನ ಸೀತೆ ಜೀವಂತ ಇದ್ದಾಳೆ ಅನ್ನುವಂಗೆ ನನ್ನ ಹುಡುಕೊಂಡು ಬರಲಿಕ್ಕೆ ಇದೊಂದು ಸಹಾಯಕ ಆಗ್ತಿದೆ ಅನ್ನೋ ಒಂದು ಉದ್ದೇಶದಿಂದ ತನ್ನ ಆಭರಣಗಳನ್ನು, ಕೆಲವು ಆಭರಣಗಳನ್ನು ಕಿತ್ತು ಆ 5 ಜನ ಏನು ವಾನರು ಕೂತಿರ್ತಾರಲ್ಲ ಅವರ ಮೇಲೆ ಎಸೆತಾಳೆ. ಸೀರೆಯ ಮೇಲಿನ ಆಭರಣ ಕಿತ್ತು ವಾನರ ಮಧ್ಯೆ ಎಸೆದಳು. ಸೀತೆಯ ಕೃತ್ಯ ರಾವಣನ ಗಮನಕ್ಕೆ ಬರಲಿಲ್ಲ. ಇದನ್ನೇನು ಅವಳು ಮಾಡಿರ್ತಾಳ, ಈ ಕಡೆ ಲಕ್ಷ್ಯ ಇರುವುದಿಲ್ಲ ಅವನ. ಮುಂದೆ ಪಿಂಗಾಕ್ಷ ವಾನರ ಆಭರಣ ಪಡೆದು ಸೀತೆಯ ಅಪಹರಣ ಕಂಡ. ಅಲ್ಲಿ ಒಬ್ಬ ವಾನರ ಏನು ಮಾಡ್ತಾನೆ, 5 ಮಂದಿಯಾಗ ಅವ್ರದ್ದು ಕಡೆ ದಯನಕ್ಕಿ ತನ್ನ ಆಭರಣಗಳನ್ನ ಎಸೆದಿರ್ತಾಳ. ಅದು ಒಬ್ಬನ ಕೈಯಾಗ ಹೋಗಿ ಬೀಳ್ತದೆ. ಆ ಆಭರಣಗಳನ್ನು ನೋಡ್ತಾನೆ. ಪಿಂಗಾಕ್ಷ ಅಂದ್ರೆ ರೆಕ್ಕೆ ಪಿಳಿಕಿಸದೆ, ರೇವೆಗಳನ್ನು ಪಿಳಿಕಿಸದೆ ದಿಟ್ಟಿಸಿ ಒಂದೇ ಸವನೆ ನೋಡುವಂಥ ಅಕ್ಷಗಳಿಗೆ, ಕಣ್ಣುಗಳಿಗೆ ಪಿಂಗಾಕ್ಷ ಅಂತ ಕರೀತಾರೆ. ಈ ಪಿಂಗಾಕ್ಷ ವಾನರ ಏನು ಮಾಡ್ತಾನೆ, ತನ್ನ ಬಳಿ ಬಂದು ಬಿದ್ದಂಥ ಆಭರಣವನ್ನು ನೋಡಿ ಮೇಲಕ್ಕೆ ನೋಡ್ತಾನೆ. ಮೇಲೆ ರಾವಣನ ದೃಶ್ಯ ಕಾಣ್ತಿದೆ. ಅವನು ಸೀತೆ ಅಪಹರಿಸಿಕೊಂಡು ಹೋಗುವ ದೃಶ್ಯವನ್ನು ನೋಡ್ತಾನೆ. ಸೆಣಸಾಡುವ ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಪಂಪಾ ಪ್ರದೇಶ ದಾಟಿ ದಕ್ಷಿಣ ಸಾಗರ ಲಂಕಾದತ್ತ ಸಾಗಿದ. ಈ ಘಟನೆ ಎಲ್ಲಿ ನಡೀತಿದೆ ಅಂದರೆ ಪಂಪಾ ಪ್ರದೇಶ ಅಂದರೆ ಇವತ್ತಿನ ಕರ್ನಾಟಕ ರಾಜ್ಯದ ಆನೆಗುಂದಿ ಮತ್ತು ಹಂಪಿ ಪರಿಸರ. ಆನೆಗುಂದಿ ಏನಿದೆಯಲ್ಲ ಅಲ್ಲಿ ಇವೆಲ್ಲ ಇವೆ. ಅದು ವಾನರರ, ಅಂದರೆ ವಾಲಿ ಮತ್ತು ಸುಗ್ರೀವರ ಒಂದು ರಾಜಧಾನಿಯಾಗಿತ್ತದು. ಮೊದಲಿಂದ ಅವ್ರ ತಂದೆನ ಹಿಡ್ಕೊಂಡೇ ಇದು ಆ ವಾನರದ ರಾಜಧಾನಿ ಆಗಿತ್ತು. ಅವರು ಅಲ್ಲಿಂದ ದಾಟ್ರಿ ಅಂದ್ರೇನು, ಕರ್ನಾಟಕದಿಂದ ದಾಟಿಕೊಂಡು ಮುಂದೆ ಅವೇನು ಮಾಡ್ತಾನೆ, ಮಹಾಸಾಗರದತ್ತ ಹೋಗ್ತಾನೆ. ಸಾಗರ ದಾಟಿ ತನ್ನ ಲಂಕೆ ಅಂತ ಧಾವಿಸ್ತಾನೆ. ಸಂಭ್ರಮಪಟ್ಟ ರಾವಣ ತಾನೇ ತನ್ನ ಸಾವು ಕದ್ದು ನಾಗಿನಿಯನ್ನು ಹೊತ್ತು ತನ್ನ ಬಾಹುಗಳಿಂದ. ಆದರೆ ಸೀತೆಯನ್ನು ತೊಗೊಂಡು ಏನು ಲಂಕೆ ಸಮೀಪ ಬರ್ತದಲ್ಲ, ಸಂಭ್ರಮ ಪಡ್ತಾನೆ. ಕೊನೆಗೂ ನಾನು ಈ ಸುಂದರ ಸ್ತ್ರೀಯನ್ನು ಅಪಹರಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದೆ ಅಂಥೇಳಿ ಸಂಭ್ರಮ ಅವನಲ್ಲಿ ಭಾಳ ಉತ್ಸಾಹಕ್ಕೆ ಬರ್ತದೆ. ಆದರೆ ಕವಿಯಲ್ಲಿ ಹೇಳ್ತಾನೆ, ವಾಲ್ಮೀಕಿ ಹೇಳ್ತಾನೆ,
ಅವ ತನ್ನ ಒಂದು ಕುತಂತ್ರದಲ್ಲಿ ಯಶಸ್ವಿಯಾದ ಸುಖವನ್ನು ಮಾತ್ರ ನೋಡ್ತಾ ಇದ್ದ. ಆದರೆ ಅವನ ಪದರದಲ್ಲಿ ಬೆಂಕಿಯಾಗಿ ಬಂದಿಳಕಿ ನಾಗಿನಿ ಅಂದರೆ ಒಂದು ವಿಷಸರ್ಪ ಸೀತೆಯನ್ನು ತಗೊಂಡು ಬಂದು ತನ್ನ ನಾಶವನ್ನು ತನ್ನ ಸಾವನ್ನು ತಾನೇ ತಂದನನ್ನುವಂಥ ಅರಿವು ರಾವಣನಿಗೆ ಆ ಸಂಭ್ರಮದಲ್ಲಿ ಆಗುವುದಿಲ್ಲ. ಮುಂದುವರೆದು ಶರವೇಗದಲ್ಲಿ ಚಲಿಸಿದ ಆಕಾಶದಲ್ಲಿ ನದಿ, ಬೆಟ್ಟ, ಸರೋವರ, ಪರ್ವತಗಳನ್ನು ದಾಟುತ್ತಾ ಮುಟ್ಟಿದ ತಿಮಿಂಗಿಲ, ಮೊಸಳೆ, ವರುಣ, ಆಲೆಯ ಸಾಗರ ದಡ ದಾಟಿದ 2 ಒಣಗದ ನದಿಗಳ ಅಂತ್ಯವಲಯ ಸಾಗರ. ಅಂದರೆ ಈಗಿನ ಭಾರತದ ಭೂಮಿನೆಲ್ಲ ಭೂಶಿರವನ್ನು ದಾಟಿದ ನಂತರ ಲಂಕೆ ಮುಟ್ಟಬೇಕಾದ್ರೆ ಸಮುದ್ರ ಇದೆ, ಸಮುದ್ರ ಮಹಾಸಾಗರ, ಹಿಂದೂ ಮಹಾಸಾಗರವನ್ನು ದಾಟಬೇಕಾಗ್ತಿದೆ. ಅಲ್ಲಿ ಹೋಗೋ ತನಕ ಯಾವ್ಯಾವ ಪ್ರದೇಶಗಳನ್ನು, ಯಾವ ಬೆಟ್ಟಗಳನ್ನು ದಾಟಿದ ಅಂದರೆ ಈಗಿಂದು ನೋಡಬೇಕಾದ್ರೆ ಇವತ್ತಿನೇನು ತಮಿಳುನಾಡಿದೆಯಲ್ಲ, ಆಂಧ್ರನೂ ಕೆಲವೊಂದು ಭಾಗ ಬರ್ತಿದೆ, ತಮಿಳುನಾಡು, ಈ ಪ್ರದೇಶಗಳನ್ನು ದಾಟಿಕೊಂಡು ಇಲ್ಲಿ ಬರುವಂಥ ಬೆಟ್ಟ, ನದಿ ಪ್ರದೇಶಗಳನ್ನು ನೋಡ್ತಾ ಸಾಕ್ತಾನೆ. ಮುಂದೆ ಸಮುದ್ರದಲ್ಲಿ ಮೊಸಳೆಗಳ ತಿಮಿಂಗಲಗಳು ಇರ್ತಾವೆ, ದೊಡ್ಡ ದೊಡ್ಡ ದೈತಾಕಾರದ ಮೀನುಗಳನ್ನು ನೋಡ್ತಾನೆ. ಅಂದರೆ ಎಲ್ಲ ಪ್ರಕಾರ ಜಲಚರ ಪ್ರಾಣಿಗಳನ್ನು ನೋಡ್ತಾ ಹೋಗ್ತಾನೆ. ಮುಂದೆ ಅಲ್ಲಿ ಹರಿಯುವಂಥ ನದಿಗಳು ಎಂದೂ ಬತ್ತದಂಥ ನದಿಗಳು ಈಗ ಎಲ್ಲಂದರೆ ನಾವು ಕರ್ನಾಟಕದಿಂದ ಆಯಿತು, ಕರ್ನಾಟಕ ಅಂದರೆ ನಾವು ಇವು ಬಂದು ಬಿಡ್ತಾವೆ, ಈ ಕೃಷ್ಣ ಆಯಿತು, ದೆನ್ ನಮ್ಮ ಕಾವೇರಿ ಬರ್ತದೆ, ಕಾವೇರಿ ಆದ ನಂತರ ತಮಿಳುನಾಡಿನಲ್ಲಿ ಹರಿಯುವಂಥ ನದಿಗಳನ್ನು ನೋಡ್ತಾ ಪೆನ್ನಾರ ನದಿಗಳು ಬರ್ತಾವೆ ಕೆಲವೊಂದು ಹೆಸರಿನ, ಅವೆಲ್ಲ ನದಿಗಳನ್ನು ನೋಡ್ಕೊತ ಅವ ಮುಂದೆ ಸಾಗ್ತಾನೆ. ಮುಂದೆ ಸಮುದ್ರಗೊಂಡಿತು ಅಲ್ಲೋಲ ಕಲ್ಲೋಲ, ಗಲಿಬಿಲಿಗೊಂಡವು ಮೀನ ಜಲಚರಗಳು ಕಂಡು ರಾವಣ ಸೀತೆ ಒಯ್ಯೋದನ್ನು. ಅವೇನು ಆಕಾಶದ ಮಾರ್ಗವಾಗಿ ಸೀತೆಯನ್ನು ಹೊತ್ಕೊಂಡು ಹೊಂಟಿರ್ತಾನೆ. ಸೀತೆ ತನ್ನ ಸಹಾಯಕ್ಕಾಗಿ ಕೂಗ್ತಿರ್ತಾಳೆ. ರಾವಣನ ಹಿಡಿತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಕೆ ಸೆಣಸಾಡ್ತಿರ್ತಾಳೆ. ಈ ದೃಶ್ಯವನ್ನು ನೋಡಿ ಸಮುದ್ರದಲ್ಲಿ ಇದ್ದಂಥ ಜಲಚರಗಳು ಕೂಡ ಭಯ ಪಡ್ತಾವೆ. ಸಮುದ್ರ ಏನಾಗ್ತಿದೆ ಅಂದರೆ ಬೋರ್ಗರ್ಲಿಕ್ಕೆ ಶುರು ಮಾಡ್ತಿದೆ, ಅಲ್ಲೋಲ ಕಲ್ಲಲ್ಲೇ ಶುರು ಆಗಿಬಿಡ್ತಿದೆ, ಸಮುದ್ರದಲ್ಲಿ ಸುನಾಮಿ ಬಂದಂಗೆ ಆಗಿಬಿಡ್ತಿದೆ. ಸೀತೆ ಒಯ್ಯುವುದನ್ನು 10 ತಲೆ ರಾವಣ ಅಂತ್ಯ ಬಂದಿದೆ ಎಂದು ಸಿದ್ಧರು ಸಹಚರರು ಸೀತಾಹರಣ ದೃಶ್ಯ ಕಂಡು ರಾವಣನ ಸಾವಿನಂತೆ ಸೀತೆ ಕೊಸರಿಕೊಳ್ಳುತ್ತಾ ರಾವಣನ ತೊಡೆಯ ಮೇಲೆ ಪ್ರವೇಶಿಸಿದಳು ಲಂಕೆ ನಗರವನ್ನು. ಈಗೇನು ತೊಗೊಂಡು ಹೋಗೋದನ್ನು, ಸೀತೆಯನ್ನು ತೊಗೊಂಡು ಹೊಂಟಿರ್ತಾನೆ, ತೊಡೆ ಮೇಲೆ ಕುಣಿಸ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಅವಳು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಈ ದೃಶ್ಯವನ್ನು ನೋಡಿ ಅಲ್ಲಿರುವಂಥ ಸಾಧು ಸಂತರು ಕೂಡ ಹೇಳ್ತಾರೆ, 10 ತಲೆ ರಾವಣ ತನ್ನ ಅಂತ್ಯವನ್ನು ತೊಗೊಂಡು ಹೊಂಟಾನ, ತನ್ನ ಸಾವನ್ನು ತಾನೇ ತೊಗೊಂಡು ಹೊಂಟಾನ, ಇವನಿಗೆ ಇವತ್ತು ಅಂತ್ಯ ಬತ್ತು. ಯಾವಾಗ ಒಬ್ಬ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ಹೊಂಟಾನ, ಇವನಿಗೆ ಅಂತ್ಯ ಬಂದಿದೆ ಅಂಥೇಳಿ ಆಡ್ಕೊಳ್ತಾರೆ. ಅದೇ ಒಂದು ದೃಶ್ಯದಲ್ಲಿ ರಾವಣ ಏನು ಮಾಡ್ತಾನೆ, ಲಂಕೆ ನಗರನ್ನು ಮುಟ್ತಾನೆ. ಅಚ್ಚುಕಟ್ಟಿನ ರಸ್ತೆಗಳ ದಾಟಿ ತನ್ನ ಅರಮನೆ ಪ್ರವೇಶಿಸಿದ ರಾವಣ. ಅದು ಲಂಕೆ ಅಂದರೆ ಸಮುದ್ರ ದಂಡೆಯಿಂದನೇ ಅಚ್ಚುಕಟ್ಟ ಆದಂತಹ ರಸ್ತೆಗಳಿದ್ದು, ಅಗಲವಾದಂಥ ರಸ್ತೆಗಳು ಎಲ್ಲ ಶುರುವಾಗಿಬಿಡ್ತಿದೆ. ಅದನ್ನೇ ದಾಟ್ಕೊತಾನೆ ತನ್ನ ಅರಮನೆಗೆ ಅಂತ ಹೋಗ್ತಾನವ. ಅರಮನೆಯನ್ನು ಪ್ರವೇಶಿಸಿದ ರಾವಣ ನೆರೆದಿದ್ದ ಜನರ ಗುಂಪಾಗಿ ಕಣ್ಣು ಕಪ್ಪಾದ ಸೀತೆಯನ್ನು ಇಳಿಸಿದ ಕೆಳಗೆ ಮಾಯಾ ಗುಹೆಯಲ್ಲಿ ಸೀತೆಯನ್ನು ಇರಿಸಿದ. ಆಕೆನ ಪುಷ್ಪಕ ವಿಮಾನದಿಂದ ಕೆಳಗೆ ಇಳಿಸ್ತಾನೆ. ಹತ್ತು ಅವಳು ಕಣ್ಣೆಲ್ಲ ಏನಾಗಿರ್ತವೆ, ಬಾವು ಬಂದಿರ್ತದೆ, ಸೀತೆ ಎಲ್ಲ ಕುಸಿದು ಹೋಗಿರ್ತಾಳೆ. ಆಕೆ ತಳಗೆ ಇಳ್ದವನ ಏನು ಮಾಡ್ತಾನೆ, ಆಕೆನ ತೊಗೊಂಡು ಹೋಗಿ ಒಂದು ಮಾಯಾ ಗುಹೆ ಇರ್ತದೆ, ಆ ಮಾಯಾ ಗುಹೆಯಲ್ಲಿ ಸೀತೆಯನ್ನು ಇರಿಸ್ತಾನೆ. ರಾವಣ ರಾಕ್ಷಸನಿಗೆ ನುಡಿದ, ಅಲ್ಲಿ ಇದ್ದಂಥ ಸೇವಕ ರಾಕ್ಷಸಿಯರಿದ್ದಿದ್ದಲ್ಲ, ಆ ರಾಕ್ಷಸನಿಗೆ ಹೇಳ್ತಾನೆ, ಯಾವ ಹೆಣ್ಣು ಗಂಡು ಅವಳತ್ತ ಸುಳಿಯದಂತೆ ಕಾವಲ ಮಾಡು. ಅದು ಕಾವಲ ಮಾಡುವಂಥ ರಾಕ್ಷಸಿನಿ. ಆ ಕಾವಲುಗಾರ ರಾಕ್ಷಸನಿಗೆ ಹೇಳ್ತಾನೆ, ಇಲ್ಲಿ ಸೀತೆಯ ಸುತ್ತಮುತ್ತ ಮಾಯಾ ಗುಹೆಯಲ್ಲಿ ಆಕಿನ ಇಟ್ಟಿದ್ದಾನೆ, ಈ ಗವಿ ಸುತ್ತಮುತ್ತ ಅಕ್ಕಿ ಸುತ್ತಮುತ್ತ ಯಾವ ಹೆಣ್ಣಾಗಲಿ ಗಂಡಾಗಲಿ ಬರದಂತೆ ನೀನು ನೋಡ್ಕೊಳ್ಳಂತ ಹೇಳ್ತಾನೆ. ಚಿನ್ನ ಹರಳು ರತ್ನ ಬೇಡಿದ್ದನ್ನು ಸೀತೆಗೆ ಕೊಡು. ಆಕೆ ಏನಾದರೂ ಬಂಗಾರ ಕೇಳು, ಹರಳು ಕೇಳು, ಮುತ್ತಾಕಿ ಏನು ಕೇಳ್ತಾಳಲ್ಲ, ಕೇಳಿದ ತಕ್ಷಣ ತಂದು ಕೊಡು ಅಂತ ಅವಳಿಗೆ ಹೇಳ್ತಾನೆ. ತಿಳಿಯದು ಯಾರಾದರೂ ಸೀತೆ ಮನ ನೋಯಿಸಿದರೆ ಅವರ ಬದುಕು ನರಕವಾಗುವುದು ಅಷ್ಟೇ ಹೇಳ್ತಾನೆ. ಮತ್ತು ಮುಂದುವರೆದು ಎಚ್ಚರಿಕೆ ಕೊಡ್ತಾನೆ, ತಿಳಿದನೋ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಾದರೂ ಸೀತೆಗೆ ನೀವು ತೊಂದರೆಯನ್ನು ಕೊಟ್ಟರೆ ಅಂದ್ರೆ ನೀವು ತಿಳ್ಕೊಂಡ್ಬೇಡಿ, ನಿಮ್ಮ ಬದುಕು ನರಕ ಆಗ್ತದೆ. ಅಂದರೆ ಆಕೆಗೆ ತೊಂದರೆ ಕೊಡ್ದಂಗೆ ನೋಡ್ಕೊಂಡು ಹೋಗಬೇಕು.
ಆಕೆ ಬೇಡಿದ್ದನ್ನೆಲ್ಲ ತಂದು ಕೊಡಬೇಕಂಥೇಳಿ ಕಾವಲುಗಾರ ರಾಕ್ಷಸನಿಗೆ ಹೆಣ್ಣು ರಾಕ್ಷಸರನ್ನು ಕಾವಲು ಮಾಡ್ತಿರ್ತಾನೆ ಅವರಿಗೆ ಹೇಳ್ತಾನೆ. ಎಚ್ಚರಿಕೆ ಕೊಡುತ್ತಾ ರಾವಣ ಹೊರಡಿದ ಅಲ್ಲಿಂದ. ಮುಂದಿನ ಕ್ರಮಕ್ಕಾಗಿ 8 ರಾಕ್ಷಸ ವೀರರನ್ನು ಮೀನಿನ ಭಕ್ಷ್ಯ ಔತಣಕ್ಕೆ ಆಮಂತ್ರಣ ನೀಡಿದ. ಅಲ್ಲಿ ಸೀತೆ ಅಂತಂದು ಮಾಯಾ ಗೋವಿದಾಗಿರ್ತಾನೆ. ಅಲ್ಲಿಂದ ಮುಂದಿನ ಮತ್ತು ಕಾರ್ಯತಂತ್ರ ಮಾಡಬೇಕಲ್ಲ, ಯಾಕಂದರೆ ಅವನಿಗೆ ಗೊತ್ತಿರ್ತಿದೆ ನಾ ಸೀತೆನ ಅಪಹರಿಸ್ಕೊಂಡು ಬಂದಾನ, ಆಕೆನ ಹುಡುಕೊಂಡು ಆಕೆ ಗಂಡ ರಾಮ ಮತ್ತು ಅವ್ರ ಲಕ್ಷ್ಮಣ ಬರ್ಬೋದು. ಅದಕ್ಕೆ ಏನು ಮಾಡಬೇಕು ನಾವು, ಅವರು ಬರೋದನ್ನು ತಡಿಬೇಕಲ್ಲ. ಅದಕ್ಕಾಗಿ ಮುಂದಿನ ಒಂದು ತಂತ್ರ ರೂಪಿಸೋದಕ್ಕಾಗಿ ಏನು ಮಾಡ್ತಾನೆ, ತನ್ನ ಅರಮನೆಗೆ ಹೋಗ್ತಾನೆ. ಅಲ್ಲಿ ಮೀನಿನ ಪದಾರ್ಥ ಅಂದರೆ ಮೀನಿನ ಆಹಾರವನ್ನು ತಯಾರು ಮಾಡಿಸಿ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿ ಆ ಔತಣಕೂಟಕ್ಕೆ 8 ಜನ ಮಹಾಪರಾಕ್ರಮಿ ರಾಕ್ಷಸರನ್ನು ಇನ್ವೈಟ್ ಮಾಡ್ತಾನೆ. ಹೆಂಗೆ ನಮ್ಮ ರಾಜಕಾರಣಿಗಳು ಏನೇ ಬದಲು ಮಾಡಬೇಕಾಗಿದ್ರೆ, ಏನೇ ನಿರ್ಧಾರ ಮಾಡಬೇಕಾಗಿದ್ರೆ, ಯಾರನ್ನ ಕೆಳಗಿಳಿಸ್ಬೇಕಾಗಿದ್ರೆ ಏನು ಮಾಡ್ತಾರೆ, ಔತಣಕೂಟಗಳನ್ನೇ. ಈಗ ತಮಗೆಲ್ಲ ಗೊತ್ತಿದೆ, ಶಿವ್ಯಾಗಂತೂ ಪೂರ ಎಲ್ಲ ಔತಣಕೂಟ, ಅವ್ರದ್ದು ಅಲ್ಲಿ ಔತಣಕೂಟ, ಇವ್ರದ್ದು ಇಲ್ಲಿ ಔತಣಕೂಟ. ಈ ಔತಣಕೂಟಗಳಿಂದ ಕುತಂತ್ರಗಳನ್ನ ಇರ್ತಾವೆ. ಇದು ಸ್ಪಷ್ಟ, ಅದು ರಾಮಾಯಣದಾಗೂ ಗೊತ್ತ. ಅವನು ಕೂಡ 8 ಜನರನ್ನು ತನ್ನ ಮನೆಗೆ ಆಮಂತ್ರಣ ಔತಣಕೂಟಕ್ಕೆ ಇನ್ವೈಟ್ ಮಾಡ್ತಾನೆ. ವಿಶೇಷ ಮೀನುಗಳ ಭಕ್ಷ್ಯವನ್ನು ತಯಾರು ಮಾಡಿರ್ತಾನೆ, ಅಡುಗೆಯನ್ನು ತಯಾರು ಮಾಡಿರ್ತಾನೆ, ಊಟವನ್ನು ತಯಾರು ಮಾಡಿಸಿರ್ತಾನೆ. ಅವ್ರನ್ನ ಕರೀತಾನೆ 8 ಮಂದಿನ. ಮುಂದೆ ಅವರು ಔತಣಕೂಟಕ್ಕೆ ಬರ್ತಾರೆ. ಅವರಿಗೆ ರಾವಣ ನುಡಿದ, ಓ ಸಾಹಸಿ ವೀರರೇ, ತಕ್ಷಣ ಸಮಬಲ ಅಸ್ತ್ರಗಳನ್ನು ಪಡೆದು ಜನಸ್ಥಾನದತ್ತ ಹೊರಡಿರಿ. ಇಲ್ಲಿ ಊಟ ಮಾಡ್ರಿ, ನಿಮಗೆ ಯಾವುದು ಸಬಲ ಅಸ್ತ್ರಗಳು ಅನ್ನಿಸ್ತಾವ, ನಿಮ್ಮ ಒಂದು ಬಲಕ್ಕೆ ತಕ್ಕಂತೆ, ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಆಯುಧಗಳನ್ನು ಆಯ್ಕೆ ಮಾಡಿಕೊಂಡು ಅವನ ತಗೊಂಡು ಇದೇ ತಕ್ಷಣ ಇಲ್ಲಿಂದ ನಾವು ಊಟ ಮಾಡಿದ ನಂತರ ಇಲ್ಲಿಂದ ನೀವು ಎಲ್ಲಿ ಹೋಗಬೇಕು, ಜನಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಾನೆ. ಜನಸ್ಥಾನದತ್ತ ಹೊರಡಿರಿ. ಕರಣ ಜನಸ್ಥಾನ ರಾಕ್ಷಸರ ಸಂಶಾನವಾಗಿದೆ ಇಂದು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಲ್ಲಿ ಖರ ಏನಿದ್ದ, ಖರ ಮತ್ತು ದೂಷಣ ಏನು ಆತ ಇದ್ದರು ಅಂದರೆ ಅವನ ತಮ್ಮಗಳನ್ನವರು ಅಂದರೆ ಚಿಕ್ಕಮ್ಮನ ಮಕ್ಕಳು, ಅವ್ರು ಏನಲ್ಲಿ ಆಡ್ತಾ ಇದ್ದಾರಲ್ಲ, ಅವ್ರು ಆಡ್ತಾ ಇದ್ದರು, ಅವರನ್ನೆಲ್ಲ ನಾಶ ಮಾಡಿದ್ದಾರೆ. ಅವ್ರು ಯಾರೂ ಬದುಕಿಲ್ಲ. ರಾಕ್ಷಸರೆಲ್ಲ ದಿಕ್ಕಾಪಾಲಾಟ ಹೋಗಿದ್ದಾರೆ, ಕೆಲವೊಂದು ರಾಕ್ಷಸರೆಲ್ಲ ಸತ್ತು ಹೋಗ್ಯಾರ. ಅದಕ್ಕೆ ಆ ಜನಸ್ಥಾನಕ್ಕೆ ನೀವು ತಕ್ಷಣ ಹೋಗಿರಿ ಅಂತ ಹೇಳ್ತಾನೆ. ಅದರಿಂದ ಎಂದೂ ಹೀಗೆ ಹೆಚ್ಚದ ನನ್ನ ಕ್ರೋಧ ಹೆಚ್ಚುತ್ತಿದೆ, ರಾಮನ ವಿರುದ್ಧ ನನ್ನ ವೈರತ್ವ ಮಿತಿ ಮೀರಿದೆ. ಈ ಜನಸ್ಥಾನದ ಈ ಕೆಟ್ಟ ಅವಸ್ಥೆಗೆ ಬರಲಿಕ್ಕೆ ನಾಶವಾಗಲಿಕ್ಕೆ ಕಾರಣನ ರಾಮ ಮಾಡ್ತಾ ಇದ್ದಾನೆ. ಅವನ ಹೆಸರು ತೊಗೊಂಡ್ರೆ ನನ್ನ ಮೈಯಾಗ ಏನಾಗ್ತಿದೆ, ಕೋಪ ಹೆಚ್ಚಾಗ್ತಿದೆ, ರಕ್ತ ಕುದೀತಿದೆ. ಅವ ನನ್ನ ವೈರಿ ಅದಾನ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಅಲ್ಲಿ ಹೋಗಿ ನನ್ನ ವೈರಿಯನ್ನು ನೀವು ಮುಗಿಸಬೇಕು ಅಂತ ಆ 8 ಜನ ರಾಕ್ಷಸ ವೀರರಿಗೆ ಔತಣಕೂಟದಲ್ಲಿ ರಾವಣ ಆದೇಶವನ್ನು ಮಾಡ್ತಾನೆ. ಮುಂದೆ ಆ ರಾಕ್ಷಸರು ಹೋಗುವುದು, ಮತ್ತೇನು ಘಟನೆಗಳು ಘಟಿಸ್ತಾವೆ, ಮತ್ತೇನು ಸಂವಾದಗಳು ನಡೀತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.